PA ಭಾಗ ಎರಡನೇ ಸೆಮಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ. ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ಗುಪ್ತರ ರಾಜಕೀಯ ಇತಿಹಾಸ. ಈಗಾಗಲೇ ನಾವು ಗುಪ್ತರ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ದೇವೆ. ಈಗ ನಾವು ಗಮನಿಸತಕ್ಕಂಥದ್ದು ಗುಪ್ತರ ಕಾಲದ ಕೊಡುಗೆಗಳು. ಇತಿಹಾಸಕ್ಕೆ ಗುಪ್ತರು ಏನನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಕಾಲಘಟ್ಟವನ್ನು ನಾವು ಕೆಲವು ಸಂದರ್ಭದಲ್ಲಿ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಅರ್ಥಾತ್ ಸಮೃದ್ಧಿಯ ಯುಗ ಅಥವಾ ಎಲ್ಲಾ ರಂಗದಲ್ಲೂ ಅಭಿವೃದ್ಧಿಯನ್ನ ಸಾಧಿಸಿದ ಕಾಲಘಟ್ಟ ಅಂತ ನಾವು ಕರೆಯಬಹುದು. ಗುಪ್ತರ ಆಳ್ವಿಕೆಯಿಂದ ಆಗಿರ್ತಕ್ಕಂಥ ಬದಲಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಅದನ್ನ ಸುವರ್ಣ ಯುಗ ಅಂತ ಕರೆಯುವುದಾದ್ರೆ ಅದು ಹೇಗೆ ಅನ್ನೋದನ್ನ ಪರೀಕ್ಷೆ ಮಾಡುವ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ನಾವು ಒಪ್ಪಬಹುದೋ ಬೇಡವೋ ಅಂತ ಅರ್ಥ ಆಗತ್ತೆ. ಅಂದ್ರೆ ಸುವರ್ಣ ಯುಗದ ಎಲ್ಲ ಲಕ್ಷಣಗಳನ್ನ ಗುಪ್ತ ಸಾಮ್ರಾಜ್ಯ ಹೊಂದಿದೆಯಾ ಎಂಬ ಪ್ರಶ್ನೆಗೆ ನಮ್ಗ ಉತ್ತರ ಸಿಗುತ್ತೆ ಅಂತ. ಹಾಗಾದ್ರೆ ಈ ಗುಪ್ತರ ಕಾಲದಲ್ಲಿರ್ತಕ್ಕಂಥ ಕೊಡುಗೆಗಳ ಮೂಲಕ ಅದು ಸುವರ್ಣ ಯುಗ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಅಂತ. ಗುಪ್ತರ ಕಾಲವನ್ನ ಪ್ರಾಚೀನ ಭಾರತದ ಇತಿಹಾಸ ಅವಧಿಯಲ್ಲಿ ಸುವರ್ಣ ಯುಗ ಎಂದು ಕರೆಯಲಾಗಿದೆ. ಗೋಲ್ಡನ್ ಏಜ್ ಆಫ್ ದಿ ಗುಪ್ತಾ ಎಂಪೈರ್. ಹಾಗಾದ್ರೆ ಹಾಗಾಗಿದೆ. ಇವರ ಕಾಲದಲ್ಲಿ ಭಾರತವು ಇಂಡಿಯನ್ ಹಿಸ್ಟರಿ ರಾಜಕೀಯ ಏಕತೆಯನ್ನ ಪಡೆದುಕೊಂಡಿದೆ. ಹಂಗೆ ಮೌರ್ಯರ ಕಾಲಕ್ಕೆ ಏಕಚಕ್ರಾಧಿಪತ್ಯನ ಒಳಗೊಂಡಿತ್ತು. ಹಾಗೆ ಮೌರ್ಯರ ನಂತರದಲ್ಲಿ ಪ್ರಥಮ ಬಾರಿಗೆ ಭಾರತದ ಇತಿಹಾಸದಲ್ಲಿ ಏಕತೆಯನ್ನ ಪಡೆದುಕೊಂಡಿದೆ. ಅಂದ್ರೆ ಒಬ್ಬನ ರಾಜನ ಆಶ್ರಯದಲ್ಲಿ ಭಾರತದ ಬಹುಭಾಗ ಆಡಳಿತಕ್ಕೆ ಒಳಪಟ್ಟಿರುವಂತಹದ್ದು. ಹಾಗಾಗಿ ಏಕತೆ ಅಂದ್ರೆ ಎಲ್ಲರೂ ಒಂದು ಅಂತಕ್ಕಂಥ ಮನೋಭಾವನೆ ನಿರ್ಮಾಣವಾಗುವುದಕ್ಕೆ ಸಾಧ್ಯವಾಗಿದೆ. ಹಾಗೆ ಇವರ ಆಡಳಿತ ದಕ್ಷತೆಯನ್ನು ಒಳಗೊಂಡಿದೆ. ಗಟ್ಟಿಮುಟ್ಟಾಗಿರ್ತಕ್ಕಂಥ ಅಥವಾ ಕೇಂದ್ರ ಪ್ರಭುತ್ವವನ್ನ ಧಿಕ್ಕರಿಸೋದಕ್ಕೆ ಯಾರಿಗೂ ಅವಕಾಶ ಇಲ್ಲದೆ ಇರತಕ್ಕಂಥ ಆಡಳಿತವನ್ನ ನಿರ್ಮಾಣ ಮಾಡಿದ್ದಾರೆ. ಆರ್ಥಿಕ ಸುಭಿಕ್ಷೆಯನ್ನ ಪಡೆದುಕೊಂಡಿದೆ. ಆರ್ಥಿಕವಾಗಿ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಯುಗ ಗುಪ್ತರದಾಗಿ. ಹಾಗೆ ಸಾಮಾಜಿಕ ನೆಮ್ಮದಿಯನ್ನ ಪಡೆದುಕೊಂಡಿರ್ತಕ್ಕಂಥ ಕಾಲಘಟ್ಟವಾಗಿದೆ. ಯಾರಿಗೂ ತೊಂದರೆ ಇರಲಿಲ್ಲ. ಸಾಮಾಜಿಕ ಅಂದ್ರೆ ಸಮಾಜ ಅಂದ್ರೆ ಸಮಾಜದ ಜನರ ಬದುಕು. ಆ ಬದುಕು ನೆಮ್ಮದಿಯ ಬದುಕಾಗಿದೆ. ಹಾಗೆ ಧಾರ್ಮಿಕ ಸದ್ಭಾವನೆ, ಧಾರ್ಮಿಕವಾಗಿ ಒಬ್ಬರಿಗೊಬ್ರು ಒಳ್ಳೆಯ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಲ್ಲದೆ ಸಾಹಿತ್ಯದಲ್ಲಿ, ಕಲೆಯಲ್ಲಿ, ಸಂಗೀತದಲ್ಲಿ, ವಿಜ್ಞಾನದಲ್ಲಿ, ಶಿಕ್ಷಣದಲ್ಲಿ, ವ್ಯಾಪಾರದಲ್ಲಿ ಮುಂತಾದ ಸರ್ವಾಂಗೀಣ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಿದೆ. ಅಂದ್ರೆ ಮನುಷ್ಯನ ಜೀವನಕ್ಕೆ ಏನ್ ಬೇಕು ಅದೆಲ್ಲದರ ಕೊಡುಗೆ ಉತ್ತರ ಕಾಲಕ್ಕಾಗಿದೆ ಅಂತ. ಸೊ ಹೀಗಾಗಿ ಸರ್ವಾಂಗೀಣ ಅಭಿವೃದ್ಧಿ ಆಗಿದ್ರಿಂದ ಅಥವಾ ಪ್ರಗತಿಯನ್ನು ಸಾಧಿಸಿದ್ರಿಂದ ನಾವು ಸುವರ್ಣ ಯುಗ ಅಂತ ಕರೀಲೇಬೇಕಾಗತ್ತೆ. ಹಾಗೆ ಒಂದೊಂದಾಗಿ ನೋಡ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ಇದು ಸುವರ್ಣ ಯುಗಕ್ಕೆ ಅರ್ಹವಾಗುತ್ತೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಬಹುದು ಅಂತ. ಮೊದಲನೇದು ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ನಾವು ಯಾವುದೇ ಆಡಳಿತವನ್ನು ಗಮನಿಸಿದ್ರೆ ಸುದೀರ್ಘವಾದ ಆಡಳಿತದ ಸಂದರ್ಭದ ಅವಧಿಯಲ್ಲಿ ಹಾಗೆ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯದ ವಿಸ್ತೀರ್ಣತೆಯ ಸಂದರ್ಭದಲ್ಲಿ ಆ ಸಾಮ್ರಾಜ್ಯಕ್ಕೆ ಯಾವುದೇ ಧಕ್ಕೆ ಬರಲಿಲ್ಲ ಅಂತಂದ್ರೆ ಅದು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಒಳಗೊಂಡಿರುವಂತಹದ್ದು ಅಥವಾ ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ಹೊಂದಿರುವಂತಹದ್ದು ಅಥವಾ ಅದು ತನ್ನ ನಿಯಂತ್ರಣದಲ್ಲಿರುವಂತಹ ಆಡಳಿತವನ್ನು ಹೊಂದಿದೆ. ಹಾಗಾಗಿ ಇಲ್ಲಿ ಎಲ್ಲ ಸುಮಾರು 100 ವರ್ಷಕ್ಕಿಂತ 200 ವರ್ಷಗಳ ಅವಧಿಯಲ್ಲಿ ರಾಜ್ಯಭಾರ ಮಾಡಿರ್ತಕ್ಕಂಥ ಈ ಮನೆತನದ ಇತಿಹಾಸ ಭಾರತದ ಇತಿಹಾಸಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾದರಿ. ಇನ್ ಆಲ್ ಡೈರೆಕ್ಷನ್, ಎಲ್ಲ ರಂಗದಲ್ಲೂ ಸಾಧಿಸಿರುವಂತಹ ಸಾಧನೆ ಮುಂದೆ ಬರ್ತಕ್ಕಂಥ ಪ್ರತಿಯೊಬ್ಬ ರಾಜರುಗಳಿಗೂ ಇದು ಮಾದರಿಯಾಗಿ ನಿಲ್ಲಬಹುದಾಗಿದೆ ಅಂತ ಅದ್ಭುತವಾಗಿರ್ತಕ್ಕಂಥ ಆಡಳಿತಾತ್ಮಕ ವ್ಯವಸ್ಥೆ ಗುಪ್ತರ ಕಾಲದಲ್ಲಿದೆ. ಏನಾಗಿದೆ, ಗುಪ್ತರು ದಕ್ಷ ದೊರೆಗಳು, ಸಮರ್ಥ ದೊರೆಗಳು ಮತ್ತು ನೀತಿಯುತ ದೊರೆಗಳು. ಇದ್ರ ಮೂಲಕವಾಗಿ ಒಳ್ಳೆಯ ಆಡಳಿತವನ್ನ ಹೊಂದಿದ್ದಾರೆ ಅಥವಾ ಜಾರಿಗೆ ತಂದಿದ್ದಾರೆ. ಇವರ ಆಡಳಿತ ನೀತಿಯು ಪ್ರಾಚೀನ ಆಡಳಿತ ಪರಂಪರೆಯ ಲಕ್ಷಣಗಳನ್ನು ಒಳಗೊಂಡಿದೆ. ಏನ್ಸೆಂಟ್ ಹೆರಿಟೇಜ್, ಆ ಪರಂಪರೆ ಇದೆಯಲ್ಲ ಅಂದ್ರೆ ಪ್ರತಿಯೊಬ್ಬ ಜೀವಿಗೂ ಒಳ್ಳೆಯದನ್ನ ಮಾಡುವಂತಹ, ಯಾರಿಗೂ ನೋವನ್ನ ಕೊಡದೇ ಇರುವಂತಹ ಉತ್ತಮ ಆಡಳಿತವನ್ನು ಒದಗಿಸಿಕೊಡಬಹುದಾಗಿರ್ತಕ್ಕಂಥ ವ್ಯವಸ್ಥೆ ಅದು ಪ್ರಾಚೀನ ಭಾರತದ ಪರಂಪರೆ ಅಂತ ಕರಿತೀವಿ. ಅಂತ ಪರಂಪರೆಯನ್ನ ಇವರು ಸಹ ಮುಂದುವರಿಸಿಕೊಂಡು ಬಂದಿದ್ದಾರೆ.
ಈ ಕಾಲದ ಸ್ಥಿತಿಗತಿಗಳಿಗೆ ಅನುಕೂಲವಾಗುವಂತೆ ಸಕಾಲಿಕ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಕೆಲವು ಬದಲಾವಣೆಗಳಾಗಿದ್ದಾವೆ, ಆ ಬದಲಾವಣೆಗಳು ಆಯಾ ಕಾಲಕ್ಕೆ ತಕ್ಕಂತೆ ಆಗ್ಲೇಬೇಕು ಅಂತೈತಿ. ಅಂತ ಬದಲಾವಣೆಗಳಿವೆ. ಇವರ ಆಡಳಿತ ನೀತಿಯು ಸರಳವಾಗಿದೆ. ಪ್ರಜಾ ಕಲ್ಯಾಣದ ಸುಖಿ ರಾಜ್ಯದ ಉದಾತ್ತ ಧ್ಯೇಯಗಳನ್ನೊಳಗೊಂಡಿದೆ. ಅತ್ಯಂತ ಸರಳವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ, ಬಟ್ ಅದರಿಂದ ಪ್ರಜಾ ಕಲ್ಯಾಣಕ್ಕೆ ಅನುಕೂಲವಾಗುವ ಹಾಗೆ ಪ್ರಜೆಗಳು ಸುಖಿ ರಾಜ್ಯದ ಅನುಭವವನ್ನು ಪಡೆಯುವಂತಹ ರೀತಿಯಲ್ಲಿ ಅಂತ ಒಳ್ಳೆಯ ವಿಚಾರ ಇಟ್ಕೊಂಡಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿದ್ದಾರೆ ಗುಪ್ತರು ಅಂತ. ಬಹುಶಃ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರ ಆಡಳಿತ ವ್ಯವಸ್ಥೆಗೆ ಬಂದಾಗ ನೋಡು ಎಲ್ಲ ಗುಣಗಳು ಅತಿ ಪ್ರಮುಖ ಅಂತಂದ್ರ ಪ್ರಜಾ ಕಲ್ಯಾಣ. ಪ್ರಜಾ ಕಲ್ಯಾಣವನ್ನ ಯಾವ ಸಾಮ್ರಾಜ್ಯ ಯಾವ ದೊರೆ ಮಾಡ್ತಾನೋ ಆ ಸಾಮ್ರಾಜ್ಯ ಸುಖಿ ಸಾಮ್ರಾಜ್ಯ ಅಂತಾನೆ ಕರಿತೀವಿ ನಾವು. ಅಂದ್ರ ಆಡಳಿತಾತ್ಮಕ ಹಿನ್ನೆಲೆಯಲ್ಲಿ ಅವನ ಸಾಮ್ರಾಜ್ಯದ ರಕ್ಷಣೆ ಜೊತೆಗೆ ಜನರ ರಕ್ಷಣೆಯನ್ನು ಮಾಡಬೇಕಾಗುತ್ತೆ. ಅಂತ ಜನರ ರಕ್ಷಣೆಯನ್ನ ಮಾಡುವಂತ ಕಾರ್ಯವನ್ನ ಗುಪ್ತರ ಕಾಲದಲ್ಲಿ ಅವರ ಆಡಳಿತದ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತೀವಿ ಅಂತ. ಹಾಗಾದ್ರೆ ಹೆಂಗಿತ್ತು ಆಡಳಿತ ವ್ಯವಸ್ಥೆ, ಹೆಂಗ್ ಚೈನ್ ಸಿಸ್ಟಮ್ ಇತ್ತು ಅಂತ ನೋಡಿದ್ರೆ, ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ, ಪ್ರಾಂತ ಸರ್ಕಾರ, ಈಗ ವಿಭಜನೆಗೆ ಅನುಗುಣವಾಗಿ ನೋಡ್ತೀವಿ. ಆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ರಾಜನ ಸುತ್ತಮುತ್ತ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಹೇಗಿತ್ತು. ಈ ಕೇಂದ್ರ ಸರ್ಕಾರಕ್ಕೆ ಮುಖ್ಯ ವ್ಯಕ್ತಿನೇ ರಾಜ ಆಗಿರುವುದ, ಇವತ್ತು ಸುಪ್ರೀಂ, ಎಲ್ಲದಕ್ಕೂ ಅವನೇ ಮೂಲ ಕಾರಣೀಭೂತ. ಅವನು ಚೆನ್ನಾಗಿರ್ಬೇಕು, ಅವನ ಗುಣಗಳು ಚೆನ್ನಾಗಿರ್ಬೇಕು, ಅವನ ಆಡಳಿತದ ನೀತಿ ಚೆನ್ನಾಗಿರ್ಬೇಕು ಅಂದಾಗ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಹೇಗಿದ್ದಾನೆ ಗುಪ್ತರ ಕಾಲದಲ್ಲಿ ಗಣರಾಜ್ಯ ಮತ್ತು ರಾಜಪ್ರಭುತ್ವ ರಾಜ್ಯಗಳು ಎರಡು ಬಗೆಯ ರಾಜ್ಯಗಳಿದ್ದವು. ಅಂದ್ರೆ ಗಣರಾಜ್ಯಗಳು ಇದ್ದವು ಮತ್ತು ರಾಜಪ್ರಭುತ್ವ ಹೊಂದಿರ್ತಕ್ಕಂಥ ರಾಜಕೀಯ ಪರಂಪರೆನೂ ಇತ್ತು ಅಂತ ಹೇಳ್ತಾನೆ. ಅಂತ ಸಿಸ್ಟಮ್ ಇತ್ತು ಅಂತ. ಗಣರಾಜ್ಯಗಳು ಗುಪ್ತರ ಚಕ್ರಾಧಿಪತ್ಯವನ್ನು ಒಪ್ಪಿಕೊಂಡಿದ್ದವು, ಅಂದ್ರೆ ಸ್ವತಂತ್ರವಾಗಿರ್ತಾವು, ಆದ್ರೂ ಗುಪ್ತರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾವ. ಗುಪ್ತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಮಾಡುವುದಿಲ್ಲ. ಸೊ ಆ ಸ್ವತಂತ್ರ ಒಪ್ಪಿಕೊಂಡು ಅವರ ಆಡಳಿತ ಮಾಡಿರ್ತಕ್ಕಂಥ ಸ್ಥಿತಿಯನ್ನು ಕಾಣ್ತೀವಿ. ಹಾಗೂ ಸಾಮಂತ ರಾಜ್ಯಗಳಿದ್ದವು. ಗಡಿ ರಾಜ್ಯ ಮತ್ತು ಕೆಲವು ವಿದೇಶಿ ಅರಸರ ಚಕ್ರಾಧಿಪತ್ಯವನ್ನು ಒಪ್ಪಿಕೊಂಡಿದ್ರು. ಸಾಮಂತರು ಒಪ್ಪಿಕೊಂಡಿದ್ದಾರೆ, ಗಡಿ ರಾಜ್ಯದ ಅರಸರು ಒಪ್ಪಿಕೊಂಡಿದ್ದಾರೆ, ವಿದೇಶಿಯರು ಒಪ್ಪಿಕೊಂಡಿದ್ದಾರೆ ಮತ್ತು ಸ್ವತಂತ್ರವಾಗಿರ್ತಕ್ಕಂಥ ಗಣರಾಜ್ಯಗಳು ಒಪ್ಪಿಕೊಂಡಿವೆ. ಅಂದ್ರೆ ತಮ್ಮ ಸಾಮ್ರಾಜ್ಯ ಅಲ್ಲದೆ ಹೊರಗಿನ ಈ ಎಲ್ಲ ವ್ಯಕ್ತಿಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವಿದೆ. ನಾವು ನೋಡ್ತೀವಿ ಸಾಮ್ರಾಜ್ಯದ ಗಡಿ ಭಾಗದಿಂದ ಆಗ್ತಕ್ಕಂಥ ಸಮಸ್ಯೆಗಳಿಂದ ಸಾಮ್ರಾಜ್ಯವೇ ನಶಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಗಣರಾಜ್ಯಗಳಿಂದ ತೊಂದರೆ ಆಗಿಲ್ಲ, ಸಾಮಂತರಿಂದ ತೊಂದರೆ ಆಗಿಲ್ಲ, ಗಡಿ ರಾಜ್ಯದಿಂದ ತೊಂದರೆ ಆಗಿಲ್ಲ, ಇವನ್ ವಿದೇಶಿ ಅರಸರಿದ್ರು ತೊಂದರೆ ಆಗಿಲ್ಲ. ಅಂದ್ರೆ ಇವರ ಆಡಳಿತ ವ್ಯವಸ್ಥೆ ಚೆನ್ನಾಗಿತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ. ಅದು ಹೆಂಗೆ ರಾಜಪ್ರಭುತ್ವ ಆಡಳಿತದ ಪದ್ಧತಿ ಆಗಿತ್ತು. ಅಂದ್ರೆ ರಾಜನೇ ಮುಖ್ಯನಾಗಿದ್ದುಕೊಂಡು ಆಡಳಿತ ಮಾಡುತ್ತಾನೆ. ಇವಾಸ್ ದ ಬಾಸ್ ಅಥವಾ ಇವಾಸ್ ದ ಸುಪ್ರೀಂ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಎಲ್ಲ ಅಧಿಕಾರವು ರಾಜನಲ್ಲಿ ಕೇಂದ್ರೀಕೃತವಾಗಿದ್ದವು. ಅಂದ್ರೆ ಎಲ್ಲ ಇಲಾಖೆಗಳನ್ನ ರಾಜನೇ ತನ್ನ ಅಂಡರ್ದಲ್ಲಿ ಇಟ್ಕೋತಾನೆ. ಈ ರಾಜನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನು ಬಿರುದುಗಳನ್ನು ಹೊಂದಿರ್ತಿದ್ದ. ಹೆಂಗೆ ರಾಜ ಮತ್ತೊಬ್ಬ ರಾಜನ ಸೋಲಿಸಿದಾಗ ಆಟೋಮೆಟಿಕ್ ಅವನು ಮಹಾರಾಜ ಆಗ್ತಾನೆ. ಅಂತ ಮಹಾರಾಜನ ಸೋಲಿಸಿದಾಗ ಅವನು ಮಹಾರಾಜಾದಿರಾಜ ಆಗ್ತಾನೆ. ಹಾಗೂ ಅಂತ ಮಹಾರಾಜಾದಿ ರಾಜನನ್ನು ಸೋಲಿಸಿದಾಗ ಚಕ್ರವರ್ತಿ, ಈ ಕರಾಟ ಅಂತ ಕರಿತೀವಿ. ವೇದ ಕಾಲಕ್ಕೆ ಇರ್ತಕ್ಕಂಥ ಸಿಸ್ಟಮ್ ಇದು. ಅಂದ್ರೆ ಇಡೀ ಭೂಮಂಡಲಕ್ಕೆ ಒಡೆಯ ಅಂತಕ್ಕಂಥ ಅರ್ಥದಲ್ಲಿ ನಾವು ಕರಿತೀವಿ. ಅಂತ ಚಕ್ರವರ್ತಿ ಅಂತಕ್ಕಂಥ ಸ್ಥಾನವನ್ನು ಸಹಿತ ಗುಪ್ತರು ದೊರೆಗಳು ಧರಿಸಿಕೊಂಡಿದ್ದಾರೆ. ಹಾಗೆ ಇದಲ್ಲದೆ ಪರಮ ಭಾಗವತ ವಿಷ್ಣುವಿನ ಪರಮ ಭಕ್ತರು, ಮಹೇಂದ್ರ ಶಿವನ ಭಕ್ತರು, ಕುಬೇರ ಹಣಕಾಸಿನ ಪವರ್ನ ಹೊಂದಿರತಕ್ಕಂಥವ್ರು ಮುಂತಾದ ಬಿರುದುಗಳನ್ನು ಹೊಂದಿದ್ದನ್ನ ಕಾಣುತ್ತೇವೆ. ರಾಜನನ್ನ ಪ್ರತ್ಯಕ್ಷ ದೇವರೆಂದು ನಂಬಲಾಗಿತ್ತು. ಜನರ ದೃಷ್ಟಿಕೋನಕ್ಕೆ ಸಾಮಾಜಿಕ ಬಂದ್ರೆ ರಾಜ ದೇವರ ಸರಿಸಮಾನವಾಗಿರ್ತಕ್ಕಂಥವ. ಹಾಗೆ ಈ ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಂದು ಜೀವವನ್ನು ದೇವರು ಕಾಪಾಡ್ತಾನೋ ಅಂತಹ ರೀತಿಯಲ್ಲಿ ರಾಜನು ಕಾಪಾಡ್ತಾನೆ ಅಂತಕ್ಕಂಥ ನಂಬಿಕೆಯನ್ನು ಹೊಂದಿದ್ದಾರೆ. ಅದ್ರ ಜೊತೆಗೇನೆ ಉತ್ತರಾಧಿಕಾರಿ ಆಯ್ಕೆಯಂತ ಸಂದರ್ಭದ ಅವಧಿಯಲ್ಲಿ ಒಂದು ವೇಳೆ ಅರಸನ ಹಿರಿಯ ಮಗ ಅಸಕ್ತನಾಗಿದ್ದ ಪಕ್ಷದಲ್ಲಿ ಇತರ ಸಮರ್ಥ ರಾಜಕುಮಾರನ ಆಯ್ಕೆ ಮಾಡುವಂತ ಪದ್ಧತಿಯು ಇತ್ತು. ಅಂದ್ರೆ ಹಿರಿಯ ಮಗನೇ ರಾಜನಾಗ್ಲಿರ್ತಕ್ಕಂಥ ನಿಯಮ ಏನಿಲ್ಲ. ಹಿರಿಯ ಮಗನಲ್ಲಿ ಅಂತ ಯೋಗ್ಯತೆಗಳು ಇಲ್ಲದೆ ಇದ್ದಾಗ ಅವನ ನಂತರ ಬರ್ತಕ್ಕಂಥ ಯಾರೊಬ್ಬರಲ್ಲಿ ಅಂತ ಗುಣಗಳಿದೆಯೋ ಅಂತವನ್ನೇ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭ. ಅದ್ರ ಜೊತೆಗೆ ಅನೇಕ ಸಭಿಕರು ಸಹ ಈ ಆಯ್ಕೆ ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇದ್ರು ಅಥವಾ ಅಧಿಕಾರ ವರ್ಗ. ಇವರೆಲ್ಲರ ಸಮ್ಮುಖದಲ್ಲಿ ಉತ್ತರಾಧಿಕಾರಿನ ಆಯ್ಕೆ ಮಾಡಲಾಗುತ್ತಿತ್ತು. ಅಂದ್ರೆ ಜನಪರವಾಗಿ ಕೆಲಸವನ್ನ ಮಾಡುವಂತ ಯಾವನಲ್ಲಿ ಗುಣಗಳಿದಾವೋ ಅಂತವನನ್ನ ಆಯ್ಕೆ ಮಾಡುವಂತ ಪದ್ಧತಿ. ಅಂದ್ರೆ ರಾಜನ ಆಯ್ಕೆ ಸಂದರ್ಭ ಸಹಿತ ಜನತೆಗೆ ಬಿಟ್ಟಿರ್ತಕ್ಕಂಥ ವಿಷಯ ಅನ್ನೋದನ್ನ ನಾವು ಗಮನಿಸ್ತೀವಿ.
ಅಂದ್ರೆ ಆ ಹಿನ್ನೆಲೆಯಲ್ಲಿ ಅರಸ ಕೇಂದ್ರ ಪ್ರಭುತ್ವ ಆಗಿದ್ದಾಗ ಸಹಿತ ಜನಪರವಾಗಿರ್ತಕ್ಕಂಥ ಕಾರ್ಯ ಮಾಡುವಂತವನ್ನ ಆಯ್ಕೆ ಮಾಡಿ ಏನ್ ಮಾಡ್ಬೇಕಾಗ್ತಿತ್ತು, ರಾಜ್ಯದ ಸಂರಕ್ಷಣೆ, ಯಾರಿಂದಲೂ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಾಗತ್ತೆ, ಶಾಂತಿಯ ಪಾಲನೆ, ಶಾಂತಿ ನೆಲೆಸುವಂತೆ ಮಾಡ್ಬೇಕಾಗತ್ತೆ, ಉತ್ತಮ ನ್ಯಾಯದಾನ, ಎಲ್ಲರಿಗೂ ಸರಿಯಾದ ನ್ಯಾಯದಾನ ಒದಗಿಸಿಕೊಳ್ಬೇಕಾಗತ್ತೆ. ಹಾಗೆ ದೇಶ ವಿದೇಶಗಳಿಗೆ ಹಿತಕರವಾದ ಸಂಬಂಧವನ್ನ ಬೆಳೆಸಿಕೊಳ್ಳುವುದು, ಸಾಮ್ರಾಜ್ಯದ ಒಳಭಾಗದಲ್ಲಿ ಸಾಮ್ರಾಜ್ಯದ ಹೊರಭಾಗದಲ್ಲಿ ಶಾಂತಿ ಕಾಪಾಡೋಕೆ ಈ ಸಂಬಂಧಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸ್ತವೆ. ಅಂತ ಸಂಬಂಧಕ್ಕೆ ಪ್ರಾಧಾನ್ಯತೆ ಕೊಡೋದು. ಇದಕ್ಕಾಗಿ ಅನೇಕ ಮಂತ್ರಿಗಳನ್ನ, ರಾಜ್ಯಪಾಲರನ್ನ, ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ತಾ ಇದ್ದ ರಾಜ. ಸೊ ಇವರೆಲ್ಲರ ನೆರವಿನ ಮೂಲಕ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ನಿರ್ವಹಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಹಾಗೆ ಈ ರಾಜನಿಗೆ ಸಹಾಯಕರಾಗಿರ್ತಕ್ಕಂಥ ವ್ಯಕ್ತಿಗಳು ಹೇಗೆ ಹೇಗೆ ಅಧಿಕಾರದಲ್ಲಿ ಪಾಲ್ಗೊಳ್ಳುತ್ತಾರೆ, ಅವರ ಪಾತ್ರ ಏನು, ಅದನ್ನು ನಾವಿಲ್ಲಿ ಗಮನಿಸಬಹುದು. ಮಂತ್ರಿ ಮಂಡಳ ಕೇಂದ್ರದಲ್ಲಿ, ಕೇಂದ್ರ ಪ್ರಭುತ್ವ ಅಥವಾ ಸಾಮ್ರಾಜ್ಯದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಕರಿಸಲು ಮಂತ್ರಿ ಮಂಡಳವಿತ್ತು. ಮಂತ್ರಿಗಳನ್ನ ಅವರ ಅರ್ಹತೆಯ ಮೇಲೆ, ನಿಷ್ಠೆಯ ಮೇಲೆ, ದಕ್ಷತೆಯ ಮೇಲೆ ಮತ್ತು ಸೇವಾ ಹಿರಿತನದ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು. ಅವರವರ ಯೋಗ್ಯತೆಗೆ ಅನುಗುಣವಾಗಿ ನೇಮಕ ಮಾಡಿಕೊಳ್ತಾ ಇದ್ರು. ಸೊ ಮಂತ್ರಿ ಮಂಡಲವು ರಾಜನಿಗೆ ಸೂಕ್ತ ಸಮಯದಲ್ಲಿ ಸಲಹೆಯನ್ನ ನೀಡಬಹುದು. ಅಂತ ಸಂದಿಗ್ಧತೆ ಪ್ರಸಂಗವೋ ಅಥವಾ ಯುದ್ಧದ ಪ್ರಸಂಗವೋ ಇನ್ಯಾವುದು ಸಂದರ್ಭವೋ ಅಂತ ಸಂದರ್ಭದಲ್ಲಿ ಮಂತ್ರಿ ಮಂಡಳ ರಾಜನಿಗೆ ಸಲಹೆಯನ್ನು ಕೊಡಬಹುದು. ಅಷ್ಟು ಮಟ್ಟಿಗೆ ಪವರ್ ಇದೆ. ಸಹಕಾರಗಳನ್ನು ನೀಡುತ್ತವೆ, ಅವು ಸಹಾಯನೂ ಮಾಡ್ತವೆ. ರಾಜನ ಹೊಣೆಗಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ಅವು ಇನ್ವಾಲ್ವ್ ಆಗ್ತವೆ, ಅವು ಸಲಹೆಯನ್ನು ಕೊಡ್ತವೆ. ರಾಜ ಇವೆಲ್ಲವನ್ನ ಪಡ್ಕೊಂಡು ಸಾಮ್ರಾಜ್ಯವನ್ನ ಸರಿಯಾದ ರೀತಿಯಲ್ಲಿ ಮುನ್ನಡೆಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ಇಂಥ ಮಂತ್ರಿಗಳನ್ನ ಪ್ರಧಾನಮಂತ್ರಿ ಅಂತ ಕರೆಯಲಾಗುತ್ತೆ, ವಿದೇಶಾಂಗ ಮಂತ್ರಿ ಅಂತ ಕರೆಯಲಾಗುತ್ತೆ, ರಕ್ಷಣಾ ಮಂತ್ರಿ ಅಂತ ಕರೆಯಲಾಗುತ್ತೆ, ಕಂದಾಯದ ಮಂತ್ರಿ ಅಂತ ಕರೆಯಲಾಗುತ್ತೆ, ನ್ಯಾಯಪಾಲನೆಯ ಮಂತ್ರಿ ಅಂತ ಕರೆಯಲಾಗುತ್ತೆ. ಹಾಗೂ ರಾಜಕುಮಾರರು ಮಂತ್ರಿಮಂಡಲದ ಪ್ರಮುಖರು, ಇವ್ರ ಜೊತೆಗೆ ರಾಜಕುಮಾರರು ಇರ್ತಾ ಇದ್ರು. ಸೊ ಇವರೆಲ್ಲರ ನೆರವನ್ನ ಪಡ್ಕೊಂಡು ಇನ್ನು ಅನೇಕ ವ್ಯಕ್ತಿಗಳ ಸಹಕಾರದೊಂದಿಗೆ ರಾಜ ಆಡಳಿತ ನಿರ್ವಹಿಸಿಲ್ಲ. ಏನೇನೋ ಉದಾಹರಣೆ ನೋಡಿದಿಲ್ಲ, ವಿದೇಶಾಂಗ ಮಂತ್ರಿ ಅಂತ ನೋಡಿದ್ವಿ, ಪ್ರಧಾನ ಮಂತ್ರಿ ಅಂತ ನೋಡಿದ್ವಿ, ರಕ್ಷಣಾ ಮಂತ್ರಿ ಅಂತ ನೋಡಿದ್ವಿ, ಕಂದಾಯ ಮಂತ್ರಿ ಅಂತ ನೋಡಿದ್ವಿ. ಇವ್ರು ಯಾವ್ಯಾವ ಕೆಲಸ ಹೆಂಗೆ ಮಾಡ್ತಾರೆ, ಅದ್ರ ಮೂಲಕ ರಾಜ ಹೆಂಗ್ ಒಳ್ಳೆ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಈ ಪ್ರಶ್ನೆಗೆ ಉತ್ತರವನ್ನು ನಾವಿಲ್ಲಿ ಕೊಡಬಹುದು ಅಂತ. ಅದಕ್ಕೂ ಉದಾಹರಣೆ, ಕೇಂದ್ರ ಸರ್ಕಾರದ ವಿಭಾಗಗಳು, ಅನೇಕ ವಿಭಾಗಗಳನ್ನ ಮಾಡಿ ಅವುಗಳಿಗೆ ಒಬ್ಬೊಬ್ಬ ಒಡೆಯನನ್ನ ನೇಮಕ ಮಾಡಿ ಅವುಗಳ ಮೂಲಕ ಆಡಳಿತ ನಿರ್ವಹಿಸುವಂತಹ ಏನೇನು. ಒಂದನೇದು ಮಹಾಸೇನಾಪತಿ ಅರ್ಥಾತ್ ಸೈನ್ಯದ ಮುಖ್ಯಸ್ಥ. ಈತನು ಸೈನ್ಯದ ನೇಮಕಾತಿಯಲ್ಲಿ, ಅಪಾಯಿಂಟ್ಮೆಂಟ್, ತರಬೇತಿಯಲ್ಲಿ, ಟ್ರೈನಿಂಗ್, ಸಂಘಟನೆ, ಆರ್ಗನೈಸೇಷನ್, ಸಂಬಳ, ಸ್ಯಾಲರಿ ಡಿಸ್ಟ್ರಿಬ್ಯೂಷನ್ ಹಾಗೂ ಶಸ್ತ್ರಾಸ್ತ್ರಗಳ ಪೂರೈಕೆಯಲ್ಲಿ ಸೈನ್ಯದ ನಾಯಕತ್ವ ಮುಂತಾದ ಸೈನಿಕ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದ. ಒಂದು ಸೈನ್ಯವನ್ನ ಯಾವ ರೀತಿ ಇಟ್ಕೊಳ್ಬೇಕು, ಅವ್ರಿಗೆ ಏನೇನು ಬೇಕು ಅದೆಲ್ಲರ ಬಗ್ಗೆ ಗಮನ ಹರಿಸ್ತಕ್ಕಂಥ ವ್ಯಕ್ತಿ ಈ ಮಹಾಸೇನಾಪತಿ. ಇವನಲ್ಲದೆ ಮಹಾದಂಡನಾಯಕ, ಈತನು ದಂಡಯಾತ್ರೆಗಳಲ್ಲಿ ಸೈನ್ಯದ ನಾಯಕನಾಗಿ ರಾಜ ಮತ್ತು ಮಹಾಸೇನಾಪತಿ ಆದೇಶಗಳನ್ನು ಪಾಲಿಸುತ್ತಿದ್ದ. ರಾಜ ಈ ಸೇನಾಪತಿ ಇವರಿಬ್ಬರು ಡೈರೆಕ್ಷನ್ ಮೇರೆಗೆ ಇವನ ಅಂಡದಲ್ಲಿ ಸೈನ್ಯತ್ತ ಅವನನ್ನ ಮುನ್ನಡೆಸ್ತಾನೆ. ಬಂಡಗಾರಿಕೆ, ಸೈನ್ಯದ ಶಸ್ತ್ರಾಸ್ತ್ರಗಳ ಪೂರೈಕೆ ಮತ್ತು ಸೈನಿಕರ ಅವಶ್ಯಕತೆಯನ್ನು ಪೂರೈಸುವುದು ಇವನ ಕರ್ತವ್ಯ. ಸೈನ್ಯ ಅಂದ್ರೆ ಎಲ್ಲವನ್ನೂ ಅವಲಂಬಿಸಿರುತ್ತೆ, ಅದೆಲ್ಲವನ್ನು ಒಬ್ಬನೇ ನೋಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಹೀಗಾಗಿ ಇಲ್ಲಿ ಬೇರೆ ಬೇರೆ ಅಧಿಕಾರ ವರ್ಗ ಇದ್ದದನ್ನು ಕಾಣ್ತೀವಿ. ಅಂದ್ರೆ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಸೈನಿಕ ಮುನ್ನಡೆಗೆ ಇವೆಲ್ಲ ಬೇಕಾಗುತ್ತೆ ಅಂತ ಉದಾಹರಣೆಯಾಗಿ ನಿಲ್ಲುತ್ತೆ. ಮಹಾಸಂಧಿ ವಿಗ್ರಹಿ, ಬೇರೆ ಯಾರ ಜೊತೆಗೂ ಸಂಧಿ ಮಾಡ್ಕೊಳ್ಬೇಕಾಗಿದ್ರೆ ಆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇವ ಅಂತ. ಏನು, ವಿದೇಶ ಸಂಬಂಧಗಳ ಮುಖ್ಯಸ್ಥನಾಗಿದ್ದು ದೇಶ ವಿದೇಶಗಳೊಂದಿಗೆ ಶಾಂತಿ ಸಂಧಾನಗಳನ್ನ ಏರ್ಪಡಿಸಿದ ಇವನ ಕೆಲಸ. ಯುದ್ಧ ಮಾಡಿದ ನಂತರವೂ ಸಂಧಾನಗಳಾಗ್ತವೆ, ಯುದ್ಧ ಮಾಡದೇನೂ ಸಂಧಾನಗಳಾಗ್ತವೆ. ಅಂದ್ರೆ ಆಂತರಿಕವಾಗಿರ್ತಕ್ಕಂಥ ಇತರ ಸಾಮಂತ ರಾಜ್ಯರ ಜೊತೆಗಳಾಗ್ಲಿ ಅಥವಾ ಬಾಹ್ಯವಾಗಿರ್ತಕ್ಕಂಥ ರಾಜ್ಯರ ಜೊತೆಗಾಗ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಹೊಂದಬೇಕಾಗಿರ್ತಕ್ಕಂಥ ಅವಧಿಯಲ್ಲಿ ಈ ಮಹಾಸಂಧಿ ವಿಗ್ರಹಿ ಅಂತಕ್ಕಂಥವ ಕಾರ್ಯನಿರ್ವಹಿಸ್ತಾ ಇದ್ದ. ಸೊ ಇವನ ಮೂಲಕ ಗುಪ್ತ ರಾಜರುಗಳು ಒಳ್ಳೆಯ ಸಂಬಂಧಗಳನ್ನು ಹೊಂದೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಹಾಗೆ ಬಂಡಗಾರಾಧಿಕರ್ತ, ಇದು ರಾಜ್ಯದ ಖಜಾನೆಯ ಮುಖ್ಯ ಅಧಿಕಾರಿಯಾಗಿದ್ದ, ಹಣಕಾಸಿನ ಮಂತ್ರಿ ಅಂತ ಕರಿಬಹುದು ನಾವು. ದಂಡ ಪಾಕ್ಷಿಕ, ಇವನು ರಾಜ್ಯದ ಮುಖ್ಯ ಪೊಲೀಸ್ ಅಧಿಕಾರಿಯಾಗಿದ್ದ.
ರಾಜ್ಯದ ಶಾಂತಿ ಮತ್ತು ಕಾನೂನು ಪಾಲನೆ ಈತನ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯವಾಗಿತ್ತು. ಧರ್ಮಾಧ್ಯಕ್ಷ, ಈತನು ರಾಜನ ನಂತರದ ಮುಖ್ಯ ಧರ್ಮಾಧಿಕಾರಿಯಾಗಿದ್ದ. ಧರ್ಮ ಮತ್ತು ನ್ಯಾಯಕ್ಕೆ ಸಂಬಂಧಿಸಿದ ಕೆಲಸವನ್ನ ನಿರ್ವಹಿಸುವವ. ಮಹಾಕ್ಷಪತಾಲಿಕ, ಇವನು ಸಾಮ್ರಾಜ್ಯದ ಎಲ್ಲ ಬಗೆಯ ದಾಖಲೆಗಳನ್ನ ಮತ್ತು ಲೇಖಾನುದಾನಗಳ ಮುಖ್ಯಸ್ಥನಾಗಿದ್ದ. ಎಲ್ಲ ದಾಖಲೆಗಳನ್ನ ರಚಿಸುವ ಮತ್ತು ಸಂಗ್ರಹಿಸುವ ಕಾರ್ಯವನ್ನು ಮಾಡ್ತಕ್ಕಂಥವ ಈತ ಅಂತ ಹೇಳ್ತಾನೆ. ಸರ್ವಾಧ್ಯಕ್ಷ, ಈತನು ಕೇಂದ್ರ ಸರ್ಕಾರದ ಎಲ್ಲ ವಿಭಾಗಗಳ ಮುಖ್ಯ ಅಧಿಕಾರಿಯಾಗಿದ್ದನು. ಎಲ್ಲವನ್ನೂ ನೋಡ್ತಾನೆ. ಈ ಹುದ್ದೆಯನ್ನ ರಾಜಕುಮಾರ ಇಲ್ಲವೇ ರಾಜನ ಹತ್ತಿರದ ಸಂಬಂಧಿಕರಿಗೆ ಮಾತ್ರ ನೀಡಲಾಗುತ್ತಿತ್ತು. ಯಾಕಂದ್ರೆ ಎಲ್ಲ ಇಲಾಖೆಗಳ ಮುಖ್ಯಸ್ಥನಾಗಿರುವುದರಿಂದ ರಾಜನಿಗೆ ಸಂಬಂಧಿಸಿರ್ತಕ್ಕಂಥ ವ್ಯಕ್ತಿನೇ ಈ ಕಾರ್ಯ ಮಾಡ್ತಾ ಇದ್ದಾನೆ. ಹೀಗೆ ಕೇಂದ್ರ ಸರ್ಕಾರದ ಆಡಳಿತ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಉತ್ತಮವಾಗಿರ್ತಕ್ಕಂಥ ಆಡಳಿತಾತ್ಮಕ ಪದ್ಧತಿಯನ್ನು ಒಳಗೊಂಡಿದೆ ಉತ್ತರ ಕಾಲ ಅಂತ. ಹಾಗೆ ಸಾಮ್ರಾಜ್ಯವನ್ನು ಅನೇಕ ಭಾಗಗಳಾಗಿ ವಿಭಾಗ ಮಾಡ್ತಾನೆ. ಆ ವಿಭಾಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆನ ನೀಡಲಾಗಿತ್ತು ಅಂತ ನೋಡಿದ್ರೆ ಗೊತ್ತಾಗತ್ತೆ ಆ ಸಮೃದ್ಧಿಗೆ ಉದಾಹರಣೆ. ಅದನ್ನೇ ನಾವು ಪ್ರಾಂತ ಆಡಳಿತ ಅಂತ ಕರಿತೀವಿ. ಗುಪ್ತರು ಸಾಮ್ರಾಜ್ಯವನ್ನು ಅನೇಕ ಪ್ರಾಂತಗಳಲ್ಲಿ ವಿಂಗಡಿಸಿದ್ದರು. ಡಿವೈಡೆಡ್ ಇಂಟು ಸೆವೆರಲ್ ಬ್ರಾಂಚಸ್ ಅಂತ ಕರಿತೀವಿ ನಾವು, ಭಾಗಗಳು ಅಂತ. ಆ ಭಾಗನ ಪ್ರಾಂತ ಅಂತ ಕರಿತೀವಿ ನಾವು. ಬಟ್ ಆವತ್ತಿನ ಕಾಲಕ್ಕ ಭುಕ್ತಿ ಅಥವಾ ದೇಶ ಎಂದು ಕರೆಯಲಾಗುತ್ತಿತ್ತು. ಇದು ಆಯಾ ಕಾಲಕ್ಕ ಕರೆಯುವಂತ ಹೆಸರಿನಲ್ಲಿ ಬದಲಾವಣೆ ಆಗುತ್ತೆ. ಗುಪ್ತರ ಕಾಲಕ್ಕ ಭುಕ್ತಿ ಅಂತ ಕರಿತಿರು ಅಥವಾ ದೇಶ ಅಂತ ಕರೆಯಲಾಗುತ್ತಿತ್ತು. ಪ್ರಾಂತಾಧಿಕಾರಿಗಳನ್ನ ಉಪರಿಕ ಮಹಾರಾಜ ಅಂದ್ರೆ ಮಹಾರಾಜನಕ್ಕಿಂತ ಸಣ್ಣವ ಅಂತ ಅರ್ಥ. ಯಾಕಂದ್ರೆ ಇವನು ಒಂದು ಪ್ರದೇಶದ ಒಡೆಯ, ಯಾಕಂದ್ರೆ ದೇಶ ಅಂತ ಹೇಳ್ತಲ್ಲ, ಒಂದು ಪ್ರದೇಶದ ಒಡೆಯ, ಹೀಗಾಗಿ ಅವನು ಮಹಾರಾಜನಾಗಿರ್ತಾನೆ. ಸೊ ಅದಕ್ಕೆ ಅವನನ್ನ ಉಪರಿಕ ಮಹಾರಾಜ ಎಂದು ಸಂಬೋಧಿಸಲಾಗುತ್ತಿತ್ತು, ಅಂದ್ರೆ ಹೊಗಳಿಕೆಯ ರೂಪದಲ್ಲಿ ಅಂತ. ಪುರಂದರ ವರ್ಧನ, ಕೌಶಾಂಬಿ, ಪಾಂಚಾಲ, ಕೌಶಲ, ಕಾಶಿ, ಮಗಧ ಈ ಕಾಲದ ಪ್ರಮುಖ ಭುಕ್ತಿಗಳು ಅಂದ್ರೆ ಆಡಳಿತದ ಪ್ರಮುಖ ಭಾಗ ಅಂತ ಹೇಳ್ತಾನೆ. ಈಗ ಪ್ರಾಂತಗಳಲ್ಲಿ ಶಾಂತಿ ಮತ್ತು ಕಾನೂನು ಪಾಲನೆ, ಪ್ರಜೆಗಳ ಸಂರಕ್ಷಣೆ, ರಾಜಾಜ್ಞೆಗಳ ಅನುಷ್ಠಾನ, ಸಾಮ್ರಾಟನಿಗೆ ಯುದ್ಧ ಕಾಲದ ಪೂರೈಕೆ, ಕಂದಾಯ ವಸೂಲಿ ಮುಂತಾದ ಕೆಲಸಗಳನ್ನ ಈ ಉಪರಿಕ ಮಹಾರಾಜ ಮಾಡಬೇಕಾಗುತ್ತಿತ್ತು. ಹಾಗೆ ಇವನ ಸಹಾಯಕ್ಕಾಗಿ ಅನೇಕ ಅಧಿಕಾರ ವರ್ಗ, ಸಾಮ್ರಾಜ್ಯದ ಅರಸ ಹೆಂಗ ರಾಜೋ ಹಾಗೆ ಇವನು ಪ್ರಾಂತದ ರಾಜ, ಅಲ್ಲಿ ರಾಜನಿಗೆ ಹೆಂಗ್ ಸಹಾಯ ಆಗಿದೋ ಹಾಗೆ ಇವನಿಗೂ ಮಹಾರಾಜರ ಕೈಯಲ್ಲಿ ಅನೇಕ ಅಧಿಕಾರ ವರ್ಗ ಇದೆ. ಅವರೆಲ್ಲರ ಮೂಲಕ ಅವನು ಆಡಳಿತವನ್ನು ನಿರ್ವಹಿಸ್ತಾನೆ. ಹಾಗೆ ಈ ಪ್ರಾಂತವನ್ನ ಮತ್ತೆ ವಿಭಾಗನೆ ಮಾಡುತ್ತೆ. ಆ ಜಿಲ್ಲಾ ಆಡಳಿತ ಅಂತ ಕರಿತೀವಿ ಅಥವಾ ಭುಕ್ತಿಗಳನ್ನ ವಿಷಯಗಳೆಂಬ ವಿಭಾಗಗಳಲ್ಲಿ ವಿಂಗಡಿಸಲಾಗಿತ್ತು. ಅಂದ್ರೆ ಅನೇಕ ವಿಷಯಗಳು ಸೇರಿಕೊಂಡಾಗ ಒಂದು ಭುಕ್ತಿ, ಅನೇಕ ಭುಕ್ತಿಗಳು ಸೇರಿಕೊಂಡಾಗ ಒಂದು ಸಾಮ್ರಾಜ್ಯ ಅಂತ ಅರ್ಥ. ಒಂದು ಪ್ರಾಂತದಲ್ಲಿ 2 ರಿಂದ 3 ವಿಷಯಗಳಿದ್ದವು. ಇವುಗಳ ಮುಖ್ಯಸ್ಥನಾಗಿದ್ದ ಉಪರಿಕ ಮಹಾರಾಜನು ಇವರನ್ನ ನೇಮಕ ಮಾಡ್ತಿದ್ದ. ಯಾಕಂದ್ರೆ ಉಪರಿಕ ಮಹಾರಾಜನ ಸಬ್ ಬ್ರಾಂಚ್ ಇದು, ಅವನೇ ನೇಮಕ ಮಾಡ್ತಾನೆ. ಕೆಲ ಸಂದರ್ಭದಲ್ಲಿ ಸಾಮ್ರಾಟನು ಕೂಡ ಇವರನ್ನು ನೇಮಕ ಮಾಡ್ತಿದ್ದ, ರಾಜನ ಸಹಿತ ಅಪಾಯಿಂಟ್ಮೆಂಟ್ ಮಾಡ್ತಿದ್ದ. ಹಿರಿಯರ ಮಂಡಳಿಯು ವಿಷಯಪತಿಗೆ ಆಡಳಿತ ನಿರ್ವಹಣೆಯಲ್ಲಿ ಸಲಹೆ ಸಹಕಾರಗಳನ್ನು ನೀಡುತ್ತಿತ್ತು. ಹೆಂಗ ನಾವು ಪ್ರಜಾಪತಿ ಮಂಡಳ ಅಂತ ಕರಿತೀವಿ ಅಂತವರು. ಶಾಂತಿ ಪಾಲನೆ, ರಾಜ್ಯಾಜ್ಞೆಗಳ ಅನುಷ್ಠಾನ, ಕಂದಾಯ ವಸೂಲಿ ಅಂದ್ರೆ ಏನಿಲ್ಲಿ ಉಪರಿಕ ಮಹಾರಾಜ ಮಾಡ್ತಾನೋ ಹಾಗೆಯೇ ವಿಷಯಪತಿಯು ಅದೇ ತರನಾಗಿರ್ತಕ್ಕಂಥ ಕೆಲಸಗಳನ್ನ ಅಂದ್ರೆ ತನ್ನ ಭಾಗದಲ್ಲಿ ಕೆಲಸಗಳನ್ನ ನಿರ್ವಹಿಸಬೇಕಾಗುತ್ತಿತ್ತು. ಮತ್ತೊಂದು ಸಬ್ ಬ್ರಾಂಚು ನಗರಾಡಳಿತ. ನಗರದ ಮುಖ್ಯ ಆಡಳಿತಗಾರನ ಪುರಪಾಲ ಅಥವಾ ನಗರ ರಕ್ಷಕ ಎಂದು ಕರೆಯಲಾಗಿದೆ. ಇವರನ್ನ ವಿಷಯಪತಿಯು ನೇಮಕ ಮಾಡ್ತಿದ್ದ, ಅಂದ್ರೆ ಇವನು ಮೇಲಧಿಕಾರಿ. ಪುರಮಂಡಳಿಯ ಸದಸ್ಯರು ಪುರಪಾಲನೆಗೆ ಆಡಳಿತ ಸಹಕರಿಸುತ್ತಿದ್ದರು. ನಗರದ ಸಂಪೂರ್ಣ ಆಡಳಿತದ ನಿರ್ವಹಣೆಯು ಇವನದಾಗಿತ್ತು. ಹಾಗೆ ಇದ್ರ ಮತ್ತೊಂದು ಸಣ್ಣ ಭಾಗ ಗ್ರಾಮಾಡಳಿತ. ಗ್ರಾಮೀಣನು ಗ್ರಾಮದ ಆಡಳಿತದ ಮುಖ್ಯಸ್ಥನಾಗಿದ್ದ. ಅಲ್ಲದೆ ಪಂಚಮಂಡಳಿಯ ಹಿರಿಯ ಚಾರಿತ್ರ್ಯವುಳ್ಳ ಸದಸ್ಯರೊಳಗೊಂಡಿರ್ತಕ್ಕಂಥ ಒಂದು ಕಮಿಟಿ ಇತ್ತು. ಅವ್ರ ಮೂಲಕವಾಗಿ ಗ್ರಾಮಾಡಳಿತ ನಿರ್ವಹಿಸ್ತಾ ಇದ್ದಾನೆ. ಇವ್ರ ಕೆಲಸ ಸಹಿತ ಕಂದಾಯ ವಸೂಲಿ, ನ್ಯಾಯಪಾಲನೆ, ಆರೋಗ್ಯ ಮುಂತಾದ ಗ್ರಾಮಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾರ್ಯವನ್ನ ಈ ಪಂಚ ಮಂಡಳಿಯ ಮೂಲಕವಾಗಿ ನಿರ್ವಹಿಸಬೇಕಾಗ್ತಿತ್ತು. ಅನೇಕ ನೆರವನ್ನು ಪಡ್ಕೊಂಡು ಆಡಳಿತ ಮಾಡಬೇಕಾಗ್ತಿತ್ತು. ಹೀಗೆ ಗ್ರಾಮಾಡಳಿತ ಆಗಲಿ, ನಗರಾಡಳಿತ ಆಗಲಿ, ವಿಷಯ ಆಡಳಿತ ಆಗಲಿ ಅಥವಾ ಪ್ರಾಂತ ಆಡಳಿತ ಆಗಲಿ ಅಥವಾ ಕೇಂದ್ರಾಡಳಿತ, ಇವೆಲ್ಲ ಭಾಗಗಳಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಸಿಸ್ಟಮೆಟಿಕ್ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಈ ಸಾಮ್ರಾಜ್ಯದಲ್ಲಿ ನ್ಯಾಯದಾನ ವ್ಯವಸ್ಥೆ ಸರಿಯಾಗಿದ್ದಾಗ ಮಾತ್ರ ಉತ್ತಮವಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಆಡಳಿತ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಆ ನ್ಯಾಯದಾನ ವ್ಯವಸ್ಥೆ ಶಿಸ್ತಿನಿಂದ ಇರಬೇಕಾಗುತ್ತೆ ಅಂತ ಆ ಶಿಸ್ತಿನ ನ್ಯಾಯದಾನಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಾಗಿತ್ತು ಗುಪ್ತರ ಕಾಲಕ್ಕೆ.
ಏನಿತ್ತು? ನ್ಯಾಯಾಡಳಿತ. ದೊರೆಗಳು ನ್ಯಾಯನಿಷ್ಠರಾಗಿದ್ದರು, ನಿಷ್ಠಾವಂತ ನ್ಯಾಯಾಧೀಶ ಅಂತ, ಪ್ರಾಮಾಣಿಕ ಅಂತ. ವ್ಯವಸ್ಥಿತ ಮತ್ತು ಸರಳವಾದ ನ್ಯಾಯದಾನ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿತ್ತು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಲಾಗುತ್ತಿತ್ತು. ಸಾಮ್ರಾಟನು ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ, ಎಲ್ಲರಿಗಿಂತ ಫೈನಲ್. ಪ್ರಾಂತಗಳಲ್ಲಿ ಉಪರಿಕ ಮಹಾರಾಜ, ವಿಷಯಗಳಲ್ಲಿ ವಿಷಯಪತಿ, ನಗರಗಳಲ್ಲಿ ಪುರಪಾಲ, ಗ್ರಾಮಗಳಲ್ಲಿ ಪಂಚರಮೋಪಣ. ಅಂದ್ರ ಏನ್ ಆಡಳಿತದ ಭಾಗ ತೊಡೆದಿವೆ, ಆಯಾ ಭಾಗದಲ್ಲಿ ಏನ್ ಮುಖಂಡರು ಅಂತ ನೋಡಿದ್ವಿ, ಆ ಮುಖಂಡರುಗಳಿಗೆ ಆಯಾ ಭಾಗದಲ್ಲಿನ ನ್ಯಾಯದಾನ ಪದ್ಧತಿಯನ್ನ ನೋಡಿಕೊಳ್ಳುವುದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇನ್ನು ಸೈನ್ಯಾಡಳಿತ ಅಂದ್ರೆ ಸೈನ್ಯ ಸಂಘಟನೆ ಉತ್ತಮವಾಗಿದ್ದಾಗ ಮಾತ್ರ ಒಳ್ಳೆ ಆಡಳಿತ ಕೊಡೋದಕ್ಕೆ ಅಥವಾ ಸಾಮ್ರಾಜ್ಯ ರಕ್ಷಿಸೋದಕ್ಕೆ ಸಾಧ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಗುಪ್ತರ ಕಾಲದ ಸೈನ್ಯಾಡಳಿತ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದೆ. ಏನಾಗಿದೆ? ಬಲಿಷ್ಠ ಸುಸಜ್ಜಿತ ಸೈನ್ಯವನ್ನ ಹೊಂದಿದೆ. ವೆಲ್ ಸಿಸ್ಟಮ್ಯಾಟಿಕ್, ಪವರ್ಫುಲ್. ಯಾವ್ಯಾವುದು? ಕಾಲ್ದಳ, ಅಶ್ವದಳ, ಗಜದಳ, ರಥದಳ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸೈನ್ಯದ ವಿಭಾಗಗಳು. ಇವುಗಳಿಗೆ ಲೀಡರ್ ಆಗಿ ಮಹಾಸೇನಾಪತಿ, ದಂಡನಾಯಕ, ರಣಭಂಡಗಾರಿಕ ಮುಂತಾದವರು ನಾಯಕತ್ವ ವಹಿಸಿಕೊಳ್ತಾ ಇದ್ರು ಅಥವಾ ಅಧಿಕಾರ ವಹಿಸಿಕೊಳ್ತಾ ಇದ್ರು. ಸೈನ್ಯದ ಪ್ರತಿಯೊಂದು ವಿಭಾಗಕ್ಕೆ ಡಿವೈಡೆಡ್ ಬೇರೆ ಬೇರೆ ಮುಖ್ಯಸ್ಥರು ಇರ್ತಿದ್ರು. ಪ್ರತಿಯೊಂದು ವಿಭಾಗಕ್ಕೂ ಮುಖ್ಯಸ್ಥರು ಅವ್ರ ಮೂಲಕವಾಗಿ ಆಡಳಿತ ನಿರ್ವಹಿಸಲಾಗ್ತಿತ್ತು ಅಂತ. ಅವ್ರಿಗೆ ಯುದ್ಧದಲ್ಲಿ ಬಳಸ್ತಕ್ಕಂಥ ಆಯುಧಗಳಂದ್ರೆ ಖಡ್ಗ, ಬಿಲ್ಲು ಬಾಣ, ಕೊಡಲಿ, ಶಿರಸ್ತ್ರಾಣ, ಕವಚ, ಬರ್ಚಿ, ಗುರಾಣಿ ಮುಂತಾದವುಗಳು ರಕ್ಷಣೆ ಮತ್ತು ಆಯುಧಗಳಾಗಿದ್ದನ್ನು ಗಮನಿಸುತ್ತೇವೆ. ಎಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಕಂದಾಯ ಆಡಳಿತ. ಅದರ ಹಣಕಾಸಿನ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತೋ ಅದ್ರ ಮೇಲೆ ರಾಜನ ಆಡಳಿತ ಎಷ್ಟು ಚೆನ್ನಾಗಿದೆ ಅಥವಾ ಎಷ್ಟು ಸಮೃದ್ಧಿ ಆಗಿದೆ ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಈ ಹಣದ ಮೂಲ ಯಾವುದು ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ. ಇವರು ಉತ್ತಮ ಮತ್ತು ರಹಿತವಾಗಿರ್ತಕ್ಕಂಥ ತೊಂದರೆ ಆಗದಂತಹ ರೀತಿಯಲ್ಲಿ ಕಂದಾಯ ವ್ಯವಸ್ಥೆಯನ್ನ ಹೊಂದಿದ್ದರು ಅಥವಾ ಜಾರಿಗೆ ತಂದಿದ್ದರು. ಸಾಮ್ರಾಜ್ಯಕ್ಕೆ ಹಣನೂ ಬರಬೇಕು, ಜನರಿಗೆ ತೊಂದರೆನೂ ಆಗಬಾರ್ದು. ಆತನಾಗಿರ್ತಕ್ಕಂಥ ಕಂದಾಯ ವ್ಯವಸ್ಥೆ ಅದು ಉತ್ತಮ ಕಂದಾಯ ವ್ಯವಸ್ಥೆ ಅಂತ ಕರಿತೀವಿ. ಅಂತದನ್ನ ಇಂಪ್ಲಿಮೆಂಟ್ ಮಾಡಿದ್ದರು. ಹಾಗೆ ಹೆಂಗ್ ಮಾಡಿದ್ರು? ಭೂ ಕಂದಾಯದ ಪ್ರಮಾಣ ಪ್ರತಿಶತ 16ರಿಂದ 25%. 100ಕ್ಕೆ. ಗುಪ್ತರ ಶಾಸನಗಳಿಂದ 16 ಬಗೆಯ ತೆರಿಗೆಗಳಿದೆ ಎಂದು ತಿಳಿದು ಬರುತ್ತದೆ. ಶಾಸನ ಸಿಗತಕ್ಕಂಥ ಮಾಹಿತಿಯನ್ನು ಆಧರಿಸಿ 16 ವೆರೈಟೀಸ್ ಟ್ಯಾಕ್ಸ್ ಸಿಸ್ಟಮ್ ಇತ್ತು ಗುಪ್ತರ ಕಾಲಕ್ಕೆ ಅಂತ ಗೊತ್ತಾಗುತ್ತೆ. ಇವುಗಳ ಬಗೆಗೆ ವಿವರವಾದ ಮಾಹಿತಿಗಳು ನಮಗೆ ಲಭ್ಯ ಆಗಿಲ್ಲ. ಅವನ್ನೆಲ್ಲ ಗಮನಿಸಿ ಗೊತ್ತಾಗುತ್ತೆ. ಭಾಗಕರ ಭೂ ಕಂದಾಯವಾಗಿದೆ. ಭಾಗಕರ ಅಂತಕ್ಕಂಥ ಕರೀತ ಟ್ಯಾಕ್ಸ್ ಅದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೆರಿಗೆ ಪದ್ಧತಿ. ಭೋಜಕರ ಅದು ಸುಂಕ, ಇತರೆ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ಭೂತವತ ಮತ್ತು ಪೇಟವತ ಇವು ಆಮದು ಮತ್ತು ರಫ್ತುಗಳ ಮೇಲೆ ತೆರಿಗೆಗಳು. ಅಂದ್ರೆ ಭೂಮಿ ಮೇಲೆ ಬರ್ತಕ್ಕಂಥ ತೆರಿಗೆ, ಇತರ ವಸ್ತುಗಳ ಮೇಲೆ ಬರ್ತಕ್ಕಂಥ ತೆರಿಗೆ, ಆಮದು ಮೇಲೆ ಬರ್ತಕ್ಕಂಥ ತೆರಿಗೆ, ರಫ್ತಿನ ಮೇಲೆ ಬರ್ತಕ್ಕಂಥ ತೆರಿಗೆ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ತೆರಿಗೆಗಳು ಅಥವಾ ಆದಾಯದ ಮೂಲಗಳು. ಅಲ್ಲದೆ ಶುಲ್ಕ ಕರವು ವ್ಯಾಪಾರ ಮತ್ತು ಗೃಹ ಕೈಗಾರಿಕೆಗಳ ಮೇಲೆ ಕರವಾಗಿತ್ತು. ನಾವೇನು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಆತನಾಗಿರ್ತಕ್ಕಂಥದ್ದು. ಹಾಗೂ ಗಣಿಗಳಿಂದ, ಕಾಡುಗಳಿಂದ, ಮದ್ಯಗಳಿಂದ ತೆರಿಗೆ ಬರ್ತಾ ಇತ್ತು. ಸೊ ಯಾವ ವಸ್ತುಗಳು ಅವರಿಗೆ ಲಭ್ಯವಾಗ್ತವೋ ಆ ವಸ್ತುಗಳ ಮೂಲಕ ತಕ್ಕದಾಗಿರ್ತಕ್ಕಂಥ ತೆರಿಗೆಯನ್ನ ಪಡ್ಕೊಳ್ತಾ ಇದ್ರು. ಆ ತೆರಿಗೆ ಮೂಲಕವಾಗಿ ಆಡಳಿತಕ್ಕೆ ಹಣಕಾಸಿನ ನೆರವು ಲಭಿಸ್ತಾ ಇತ್ತು. ಈ ಹಣವನ್ನ ರಾಜ ಪರಿವಾರಕ್ಕಾಗಿ ಬಳಸಲಾಗಿದೆ, ಸೈನ್ಯಕ್ಕೆ ಬಳಸಲಾಗಿದೆ, ಅಧಿಕಾರಿಗಳ ಸಂಬಳಕ್ಕೆ ಬಳಸಲಾಗಿದೆ, ಲೋಕ ಕಲ್ಯಾಣಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ಕೆ ಬಳಸಲಾಗಿದೆ, ಮಂದಿರಗಳ ನಿರ್ಮಾಣಕ್ಕೆ ಬಳಸಲಾಗಿದೆ, ಇತರ ಕಾರ್ಯ. ಒಟ್ಟಾರೆ ಜನ ಅಭಿವೃದ್ಧಿಗಾಗಿ ಏನ್ ಬೇಕೋ ಆ ಎಲ್ಲ ಕಾರ್ಯವನ್ನ ಮಾಡಿದ್ದಾರೆ. ಅಂದ್ರೆ ಬರುವಂತ ಹಣದ ಮೂಲ ಹಾಗೂ ಆ ಹಣದ ವಿನಿಮಯ ಅವೆರಡನ್ನು ಗಮನಿಸಿದಾಗ ಉತ್ತಮವಾಗಿರ್ತಕ್ಕಂಥ ಪದ್ಧತಿ ಇತ್ತು ಅಂತ ಗೊತ್ತಾಗತ್ತೆ ಅಂತ. ಇದು ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ವಸ್ತು. ಅದ್ಭುತವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇರೋದ್ರಿಂದ ನಾವು ನಿಜವಾಗೂ ಇದು ಸುವರ್ಣ ಯುಗ ಅಂತ ಒಪ್ಕೊಳ್ಳೇಬೇಕಾಗುತ್ತೆ. ಸೊ ಆಡಳಿತ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಈ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಸಮೃದ್ಧಿ ಆಗಿತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸಾಮಾಜಿಕ ಸ್ಥಿತಿಗತಿಗಳ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಏನಾಗುತ್ತೆ? ಸಾಮಾಜಿಕ ಜೀವನವು ಶುದ್ಧವಾಗಿತ್ತು, ಸರಳವಾಗಿತ್ತು ಮತ್ತು ಪವಿತ್ರವಾಗಿತ್ತು. ಇದರಲ್ಲೇ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥ ಸಾಧನೆಯ ಗುರಿಯನ್ನ ಹೊಂದಿತ್ತು. ಅಂದ್ರೆ ಪ್ರತಿಯೊಬ್ಬ ಮಾನವನು, ನಾವು ಕಾಲದಲ್ಲಿ ನೋಡ್ತೀವಿ, ಈ ಎಲ್ಲವನ್ನ ಈಡೇರಿಸಿಕೊಳ್ಬೇಕು. ಅದು ಸ್ವಂತದ್ದಾಗಿರ್ಬೋದು, ಸಮಾಜದ್ದಾಗಿರ್ಬೋದು, ಧರ್ಮದ್ದಾಗಿರ್ಬೋದು.
ಆವಾಗ ಮಾತ್ರ ಅವನ ಪರಿಪೂರ್ಣ ಸಾಧನೆ ಅಂತ ಕರಿತೀವಿ ಅಥವಾ ಪರಿಪೂರ್ಣ ಗುರಿ. ಆ ಪರಿಪೂರ್ಣ ಗುರಿಗೆ ಗುಪ್ತಧರಿಗಳು ಅವಕಾಶ ಕಲ್ಪಿಸಿ ಕೊಟ್ಟಿದ್ದನ್ನ ಕಾಣುತ್ತೇವೆ. ಹಾಗೆ ಹೆಂಗ್ ಕೊಟ್ಟಿದ್ದಾರೆ? ಕುಟುಂಬ ನೋಡಿದ್ರೆ ಸಮಾಜದಲ್ಲಿ ಅವಿಭಕ್ತ ಪಿತೃ ಪ್ರಧಾನ ಕುಟುಂಬ ರೂಢಿಯಲ್ಲಿತ್ತು. ಯಜಮಾನ ಮುಖ್ಯಸ್ಥನಾಗಿತ್ತು. ಯಾವುದೇ ಕಾರಣಕ್ಕೂ ಕುಟುಂಬದಲ್ಲಿ ಒಡಕುಂಟಾಗೋದಕ್ಕೆ ಅವಕಾಶ ಇರಲಿಲ್ಲ. ಎಲ್ಲರೂ ಕೂಡಿ ಬಾಳುವಂತ ಅವಕಾಶ. ಕುಟುಂಬದಲ್ಲಿ ಸದಸ್ಯರಲ್ಲಿ ಸಹಕಾರವಿತ್ತು. ಒಬ್ರಿಗೊಬ್ರು ಸಹಕಾರದ ಮೂಲಕ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಿದ್ರು. ಹಾಗೆ ಸ್ತ್ರೀ ಮತ್ತು ಪುರುಷ ಭೇದ ಭಾವ ಇರಲಿಲ್ಲ. ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿದ್ರು. ಅಂದ್ರೆ ಇವರೆಲ್ಲರ ಪಾತ್ರ ಮಹತ್ವದ್ದಾಗಿತ್ತು. ಯಾವುದೇ ಕಾರಣಕ್ಕೂ ಭೇದ ಭಾವನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಕುಲಪ ಅರ್ಥಾತ್ ಕುಟುಂಬದ ಯಜಮಾನರನ್ನ ಕುಲಪ ಅಂತ ಕರೀತಾರೆ. ಕುಟುಂಬದ ಎಲ್ಲ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದ. ಕುಟುಂಬದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅವನೇ ಜವಾಬ್ದಾರ, ಏನಾದ್ರೂ ಒಳ್ಳೆಯದಾದ್ರೆ ಅವನೇ ಜವಾಬ್ದಾರ. ಅವನನ್ನ ಕುಲಪ ಅಥವಾ ಯಜಮಾನ ಅಂತ ನಾವು ಕರೀಬಹುದು. ವಸ್ತ್ರಾಭರಣ ಅಂದ್ರೆ ಸೌಂದರ್ಯವರ್ಧಕ ಸಾಧನಗಳ ಮೂಲಕ ಮನಸ್ಸನ್ನ ಸಂತೃಪ್ತ ಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂತ ವಸ್ತ್ರಾಭರಣಗಳು ಯಾವುವು ಅಂತ ನೋಡೋದಾದ್ರೆ ಧೋತಿ ಮತ್ತು ಮೇಲ್ವಸ್ತ್ರ ಅಂದ್ರೆ ಕೆಳವಸ್ತು ಮೇಲ್ವಸ್ತು ಅಥವಾ ಕೆಳ ಅರಿವೆ ಮೇಲ್ ಅರಿವೆ, ಅಪ್ಪರ್ ಗಾರ್ಮೆಂಟ್ ಅಂಡ್ ಲೋಹರ್ ಗಾರ್ಮೆಂಟ್ ಅಂತ ನಾವು ಕರಿತೀವಿ. ಪುರುಷರು ಧರಿಸ್ತಾ ಇದ್ರೆ ಸೀರೆ ಮತ್ತು ರವಿಕೆಗಳನ್ನ ಸ್ತ್ರೀಯರು ಧರಿಸ್ತಾ ಇದ್ರು. ಇಂಥ ಬಟ್ಟೆಗಳನ್ನ ಉಣ್ಣೆಯಿಂದ, ರೇಷ್ಮೆಯಿಂದ, ಹತ್ತಿಯಿಂದ ತಯಾರಿಸಲಾಗಿರುತ್ತಿತ್ತು. ಇದರ ಜೊತೆಗೆ ಎಕ್ಸ್ಟ್ರಾ ಗಂಡಸರು ಪೇಟಾವನ್ನ ಧರಿಸಿಕೊಳ್ತಿರೋದು ತಲೆಗೆ ಅಂತ. ಶ್ರೀಮಂತರು ಜರತಾಡಿಯಿಂದ ಮಾಡಿರ್ತಕ್ಕಂಥ ವಸ್ತ್ರಗಳನ್ನು ಉಪಯೋಗಿಸುತ್ತಿದ್ದರು. ಕಾಸ್ಟ್ಲಿಯಸ್ಟ್ ಮಟೀರಿಯಲ್ಸ್ ಅಂತ ನಾವು ಕರಿಬಹುದು ಅಂತ. ಹಾಗೆ ಆಭರಣಗಳಿಗೆ ಬಂದ್ರೆ ವಿವಿಧ ಬಗೆಯ ಆಭರಣಗಳನ್ನ ಸ್ತ್ರೀ ಪುರುಷರು ಸಮಾನವಾಗಿ ಧರಿಸುತ್ತಿದ್ದರು. ಇದಕ್ಕೆ ಉದಾಹರಣೆ ಅಮರಕೋಶದಲ್ಲಿ ಮತ್ತು ಕಾಳಿದಾಸನ ನಾಟಕಗಳಲ್ಲಿ ಉಲ್ಲೇಖವಾಗಿದೆ. ಸೊ ಈ ಕಾಲದ ಆಭರಣಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ. ಬೆಳ್ಳಿಯಿಂದ, ಬಂಗಾರದಿಂದ, ಮುತ್ತಿನಿಂದ, ರತ್ನದಿಂದ, ವಜ್ರದಿಂದ, ನೀಲ ಮಣಿಗಳಿಂದ ತಯಾರಿಸಿದಂತ ಆಭರಣಗಳನ್ನ ಶ್ರೀಮಂತರು ಹಾಕೊಳ್ತಾ ಇದ್ರು, ರಾಜ ಪರಿವಾರದವರು ಹಾಕೊಳ್ತಾ ಇದ್ರು ಅಂತ. ಇದಲ್ಲದೆ ವಿವಿಧ ಬಗೆಯ ಸುಗಂಧ ದ್ರವ್ಯಗಳನ್ನ ಮತ್ತು ಶೃಂಗಾರದ ಸಾಧನಗಳನ್ನ ಬಳಸಿಕೊಳ್ತಾ ಇದ್ರು. ಅಂದ್ರೆ ಅವರ ವೈಯಕ್ತಿಕ ಜೀವನ ಎಷ್ಟು ಆನಂದಮಯವಾಗಿತ್ತು ಅಂತಕ್ಕಂಥ ಇಲ್ಲಿ ಗೊತ್ತಾಗತ್ತೆ ಅಂತ. ಇದ್ರ ಮೂಲಕ ಸಮೃದ್ಧಿ ಆಗಿತ್ತು ಅಂತ ನಾವು ಒಪ್ಕೊಳ್ಳೇಬೇಕಾಗತ್ತೆ ಅಂತ. ಇನ್ನು ಆಹಾರ ಮತ್ತು ಪಾನೀಯಗಳು, ಸಸ್ಯ ಮತ್ತು ಮಾಂಸ ಆಹಾರಗಳ ಸೇವನೆ ಸಹ ಸಾಮಾನ್ಯವಾಗಿತ್ತು ಅಂತ. ಜೊತೆಗೆ ಮಧ್ಯ ಸೇವನೆಯನ್ನು ಮಾಡ್ತಾ ಇದ್ರು. ಅದ್ರ ತಿಂತಕ್ಕಂಥ ಆಹಾರ ಏನು? ಗೋಧಿ, ಅಕ್ಕಿ, ಬಾರ್ಲಿ, ದ್ವಿದಳ ನಾಣ್ಯಗಳು, ಮಸಾಲೆ ಸಾಮಾನುಗಳು, ಹಣ್ಣು ಹಂಪಲಗಳು, ಹಣ್ಣಿನ ವಸ್ತುಗಳು ಮುಂತಾದವುಗಳು ಇವರ ಪ್ರಮುಖ ಆಹಾರಗಳು. ಇದಲ್ಲದೆ ಜೇನು, ಹಾಲು ಇವರ ಪವಿತ್ರವಾಗಿರ್ತಕ್ಕಂಥ ಪಾನೀಯ. ಹಾಗೆ ಮನೋರಂಜನೆಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಪಗಡೆ ಆಟ, ಚದುರಂಗದ ಆಟ, ಇವು ಒಳಾಂಗಣ ಕ್ರೀಡೆಗಳಂತ ಕರಿತೀವಿ ನಾವು. ಇದು ಬಿಟ್ಟು ಹೊರಗಡೆಗೆ ಭೇಟಿಯಾಡೋದು, ಮಲ್ಲ ಯುದ್ಧವಾಡೋದು, ಪ್ರಾಣಿಗಳ ಕಾಳಗಗಳ ಹೋರಾಟಗಳಲ್ಲಿ ಭಾಗವಹಿಸುವುದು, ನೋಡೋದು, ಹಾಗೂ ಸಂಗೀತ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ, ನಾಟಕ ಕಾರ್ಯಕ್ರಮ, ಜಾತ್ರೆ ಕಾರ್ಯಕ್ರಮ ಮತ್ತು ಹಬ್ಬ ಹರಿದಿನಗಳು ಇವೆಲ್ಲವೂ ಉತ್ತರ ಕಾಲದ ಮನೋರಂಜನೆಯ ಸಾಧನಗಳಾಗಿವೆ. ಸೊ ಸ್ವತಂತ್ರವಾಗಿ ಸಮೃದ್ಧಿಯಾಗಿರ್ತಕ್ಕಂಥ ಜೀವನವನ್ನ ಅಥವಾ ಆನಂದಮಯವಾಗಿರ್ತಕ್ಕಂಥ ಜೀವನವನ್ನ ನಿರ್ವಹಿಸೋದಕ್ಕೆ ಗುಪ್ತ ದೊರೆಗಳ ಕಾಲದಲ್ಲಿ ಅವಕಾಶ ಕಲ್ಪಿತವಾಗಿದೆ ಸಮಾಜದ ಪ್ರತಿಯೊಬ್ಬ ಜೀವಿಗೂ. ಜಾತಿ ಪದ್ಧತಿ, ಉತ್ತರ ಕಾಲದಲ್ಲಿ ಜಾತಿಯ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳಾಗಿವೆ. ವರ್ಣಾಶ್ರಮ ಪದ್ಧತಿಯ ರೂಢಿಯಲ್ಲಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಜಾತಿ ಪದ್ಧತಿಯು ವೃತ್ತಿಯನ್ನು ಅವಲಂಬಿಸಿತ್ತು. ಬಟ್ ಇಲ್ಲಿ ವೃತ್ತಿಗೆ ಅನುಗುಣವಾಗಿದೆ. ಈ ಪದ್ಧತಿಯು ಸಂಕೀರ್ಣವಾಗಿರಲಿಲ್ಲ, ಅಸ್ಪೃಶ್ಯತೆ ರೂಢಿಯಲ್ಲಿತ್ತು. ಶೂದ್ರ ಮತ್ತು ಇತರ ವರ್ಗದ ಜನರ ಸೇವೆಯ ಜೊತೆಗೆ ಇನ್ನಿತರೆ ಕೆಲವು ಕಸಬುಗಳಲ್ಲಿ ನಿರತರಾಗಿದ್ದರು. ಅಂದ್ರೆ ಕೆಲವರು ಕೂಲಿ ಆಳ್ತಿ, ಅದ್ರ ಜೊತೆಗೆ ಸ್ವತಂತ್ರವಾಗಿಯೇ ಕಸುಬನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಬ್ರಾಹ್ಮಣರು ಸಮಾಜದಲ್ಲಿ ಗೌರವಿತವಾದಂತ ಸ್ಥಾನ ಹೊಂದಿದ್ದಾರೆ. ಇವ್ರು ಮಾಡ್ತಕ್ಕಂಥ ಕೆಲಸ ಜ್ಞಾನಾರ್ಜನೆ, ಬೋಧನೆ, ಪೌರೋಹಿತ್ಯ, ನೀತಿ ಬೋಧನೆ ಮುಂತಾದ ಕಾರ್ಯಗಳು. ಸೊ ಕ್ಷತ್ರಿಯರು ಯುದ್ಧ ಮಾಡ್ತಾರೆ, ವೈಶ್ಯರು ಉತ್ಪಾದನೆ ಮಾಡ್ತಾರೆ, ಶೂದ್ರರು ಅವರಿಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ 4 ಪ್ರಕಾರದ ಜಾತಿ ವ್ಯವಸ್ಥೆ ಅಥವಾ ವೃತ್ತಿ ವ್ಯವಸ್ಥೆ ಇದ್ದುದನ್ನ ನಾವು ಭಾರತೀಯ ಪರಂಪರೆಯಲ್ಲಿ ಕಾಣ್ತೀವಿ. ಇನ್ನು ವಿವಾಹ ಪದ್ಧತಿ ಬಹುಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರ ನಾವು ನೋಡಿದಿವಿ. ಉತ್ತರ ವೇದ ಕಾಲಕ್ಕೆ ಸಂಬಂಧಪಟ್ಟಂತೆ ಮಾನವನ ಪ್ರತಿಯೊಂದು ಜೀವನದ ಬದಲಾವಣೆಯನ್ನ ನಾವು ಸಂಭ್ರಮದಿಂದ ಸ್ವಾಗತ ಮಾಡ್ತೇವೆ. ಅಂತ ಸಂಭ್ರಮವನ್ನ ನಾವು ಸಂಸ್ಕಾರ ಅಂತ ಕರೆದಿದ್ದೇವೆ. ಸೊ ಅಲ್ಲಿ ವಿವಾಹ ಸಂಸ್ಕಾರವೂ ಒಂದು.
ಅಂತ ಸಂಸ್ಕಾರ ಅತ್ಯಂತ ಮಹತ್ವದ ಪಾತ್ರ ಪಡ್ಕೊಂಡಿತ್ತು ಅಂತ ಹೇಳ್ತಾನೆ. ವಿವಾಹದ ಕಾನೂನುಗಳು ಸರಳವಾಗಿದ್ದು ಅಂದ್ರೆ ಅದಕ್ಕೆ ತನಗೆ ಆಗಿರ್ತಕ್ಕಂಥ ಒಂದು ಚೌಕಟ್ಟಿತ್ತು ಅಂತ. ಅಂತರ್ಜಾತಿ ವಿವಾಹಗಳು ಶ್ರೀಮಂತರಲ್ಲಿ ಮತ್ತು ರಾಜ ಕುಟುಂಬದಲ್ಲಿ ರೂಢಿಯಲ್ಲಿದ್ದವು, ಅಂದ್ರೆ ಅವರಿಗೆ ಮಾತ್ರ ಮೀಸಲು. ಅನುಲೋಮ ಮತ್ತು ಪ್ರತಿಲೋಮ ವಿವಾಹ ಪದ್ಧತಿಗಳು ಅಂದ್ರೆ ಉತ್ತರ ವೇದ ಕಾಲ ನೋಡಿದ್ದೇವೆ. ಅನುಲೋಮ ಮತ್ತು ಪ್ರತಿಲೋಮ ಮದುವೆಗಳು ಕೆಲವು ಬಾರಿ ನಡೆಯುತ್ತಿದ್ದವು, ಇಂಥ ಮದುವೆಗಳು ಇತ್ತು ಅಂತ ಹೇಳ್ತಾರೆ. ಹಾಗೆ ವಿಧವಾ ವಿವಾಹಗಳು ಜಾರಿಯಲ್ಲಿದ್ದವು. ಗಂಡ ಸತ್ತಿದ್ರೆ ಅಂತ ಮಹಿಳೆಯನ್ನು ಮತ್ತೆ ಮದುವೆ ಆಗ್ಲಿಕ್ಕೆ ಅವಕಾಶನೂ ಇತ್ತು. ಹಾಗೆ ಆರ್ಥಿಕ ನೀತಿ, ಆರ್ಥಿಕವಾಗಿ ಸುಭಿಕ್ಷೆಯಿಂದ ಕೂಡಿತು. ಹಲವು ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಾಗಿತ್ತು. ಕೃಷಿ, ಉದ್ದಿಮೆ, ವಾಣಿಜ್ಯ ಮತ್ತು ವ್ಯಾಪಾರದಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಲಾಗಿತ್ತು. ಅದರ ಪರಿಣಾಮ ಏನ್ ಬೆಳಿತಿದ್ರು ಅವರು? ಗೋಧಿ, ಭತ್ತ, ಬಾರ್ಲಿ, ಸಜ್ಜೆ, ಜೋಳ, ದ್ವಿದಳ ಧಾನ್ಯಗಳು, ಸೆಣಬು, ಹತ್ತಿ, ಮಸಾಲೆ ಸಾಮಾನುಗಳು, ಹಣ್ಣು, ತರಕಾರಿ ಮುಂತಾದವುಗಳು ಕೃಷಿಯಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಆಹಾರ ಧಾನ್ಯ. ಉದಾಹರಣೆ ಕೊಡ್ತಾನೆ, ಗುಜರಾತ, ದಕ್ಷಿಣ ಭಾರತ, ಬಂಗಾಳ ಇವು ಹತ್ತಿ ಮತ್ತು ಉಣ್ಣೆಯ ಪ್ರಮುಖ ಉತ್ಪಾದನಾ ಕೇಂದ್ರಗಳು. ಕಬ್ಬಿನ, ತಾಮ್ರ, ಹಿತ್ತಾಳೆ ಇವು ಜನಪ್ರಿಯ ಉದ್ಯಮಗಳಾಗಿದ್ದವು. ಬಂಗಾರ, ಬೆಳ್ಳಿಯಲ್ಲಿ ಅನೇಕ ಬಗೆಯ ನಾಣ್ಯಗಳನ್ನ ಮತ್ತು ಆಭರಣಗಳನ್ನು ತಯಾರಿಸಲಾಗುತ್ತದೆ. ಅಲ್ಲದೆ ಚಿತ್ರಕಲೆ ಇದೆ, ದಂತಕಲೆ ಇದೆ, ಆಭರಣ ಕಲೆ ಇದೆ. ಇವೆಲ್ಲವನ್ನ ಅನೇಕ ಕುಶಲಕರ್ಮಿಗಳು ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಇವೆಲ್ಲ ಆರ್ಥಿಕ ಸ್ಥಿತಿಗೆ ಅನುಕೂಲಕರವಾಗಿರ್ತಕ್ಕಂಥ ಹಂತಗಳನ್ನೇ ಉಜ್ಜಯಿನಿ, ಬನಾರಸ, ವೈಶಾಲಿ, ಗಯಾ, ಪ್ರಯಾಗ, ಮಥುರಾ ಮತ್ತು ಪಾಟಲಿಪುತ್ರಗಳು ಪ್ರಮುಖ ವ್ಯಾಪಾರದ ಕೇಂದ್ರಗಳು. These are the centers ಅಂತ ನಾವು ಕರಿತೀವಿ. ಏನ್ ಸಿಗುತ್ತದೆ? ಭಾರತೀಯ ವಸ್ತ್ರ, ದಂತದಿಂದ ಮಾಡಿರ್ತಕ್ಕಂಥ ಅನೇಕ ಮಟೀರಿಯಲ್ಸ್, ಸುಗಂಧ ದ್ರವ್ಯ, ಶ್ರೀಗಂಧ, ಮಸಾಲೆ ಸಾಮಾನುಗಳು ಇವೆಲ್ಲವುಗಳಿಗೂ ವಿದೇಶದಲ್ಲಿ ಬೇಡಿಕೆ ಇತ್ತು. ಅಂದ್ರೆ ರಫ್ತಾಗುವ ವಸ್ತುಗಳು ಅಂತ ನಾವು ಕರಿತೀವಿ. ಸೊ ಈ ಹಿನ್ನೆಲೆಯಲ್ಲಿ ಆಡಳಿತದ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಂತವನ್ನು ನಾವು ಮುಂದುವರೆದಿದ್ದನ್ನ ಆ ನಂತರದಲ್ಲಿ ನೋಡೋಣ.